ಕುರಿತಾಗಿ ಮೃದುಧೋರಣೆ ಮಾಡಿಕೊಂಡು ಅವ್ರನ್ನ ಒಂದು ಕಡೆ ಮಾಡ್ತಾ 25-30% ಫೋಟೋಗಳನ್ನು ಗಟ್ಟಿ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲೇ. ಮತ್ತು ಗೆಲ್ಲೋದಕ್ಕೆ ಈಗ ಮತ್ತೆ ಮೇಲೆ ಎಷ್ಟು ಬೇಕಪ್ಪ 8% ಅದು ಮಾಡೋಕ್ಕಾಗ್ತಿದ್ರೆ ಇವತ್ತು ಹಿಂದುಳಿದು ಅದು ಇದು ಮಾಡ್ಕೊಂಡೆ BJP ಬೆಳೆದಂಗೆ ಇವತ್ತು RSS ಫುಲ್ಲಾಗಿ ಬೆಳೆದು ನಿಂತದೆ. ಒಂದೇ ಮೃದು ಧೋರಣೆ ಒಂದರಿಂದ ಬೆಳೀತಂತಲ್ಲ, ಮೃದು ಧೋರಣೆ ಆಗಿದ್ದ ಕಾರಣಕರ್ತರು ಸದಾ ಕಾಂಗ್ರೆಸ್ಸಿಗರು, ನೆಹರೂರ ಮತ್ತು ಪಟೇಲ್ರ ಸಿದ್ಧಾಂತಗಳಲ್ಲಿ ಮುಂದೆ ಬಂದವರು ಉಳಿಲಿಲ್ಲ. ಆ ಕಾರಣಕ್ಕಾಗಿ RSS ಇನ್ನೂ ಜೋರು ಬೆಳೀತು. ಅದನ್ನು ಇವತ್ತು ಹೌದು, ಅದನ್ನು ಅವರು ಬುದ್ಧಿವಂತ ಇರ್ತಾರಲ್ಲೇ. ಕಾಂಗ್ರೆಸ್ ಮುಕ್ತ ಮಾಡಿದಾಗ ನಮ್ಮ ಭವಿಷ್ಯ ಇತ್ತು, ಅವ್ರಿಗೂ ಗೊತ್ತದ. ಇನ್ನೂ ಬೇರುಗಳಿದ್ದಾವೆ, ಕಾಂಗ್ರೆಸ್ ಇನ್ನೂ ಇಲ್ಲ. ಅದಕ್ಕಾಗಿ 99 ಜನ ಆರಿಸ್ಕೊಂಡು ಬಂದಿದ್ದಾರೆ MP ಗಳು. ಈಗೂ ಬೆಳೀತಾ ಇದೆ, ಅದು ಗೊತ್ತದ. ಅದಕ್ಕೆ RSS ಇದ್ದವ್ರು ಅದ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಬೇಕಂತ ಮೋದಿಯವರು ಅಂದರೆ RSS ಪ್ರಚಾರಕರು ಆರಂಭ ಶುರು ಮಾಡಿದರು. ಆದರೆ ಅವರು ನಂತರದಲ್ಲೇ ಇಂದಿರಾ ಮಾಡಿದ ತಪ್ಪುಗಳನ್ನ ಮಾಡ್ತಾ ಹೊರಟರು. ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಕಾರ್ಪೊರೇಟ್ಗಾಗಿ ಇಡೀ ದೇಶನೂ ಕೊಟ್ಟರು, ಕಾರ್ಪೊರೇಟ್ ಮಯ ಮಾಡಿದರು. ಇವೆಲ್ಲ ಮಾಡಿದಾಗಿ ಇವತ್ತು ಇಂದಿರಾಜಿಯವರು ಮಾಡಿದ ತಪ್ಪುಗಳನ್ನು ಇವತ್ತು ಮೋದಿಜಿಯವರು ಮಾಡಿದ್ದರಿಂದಾಗೆ RSSಗೂ ಇದ್ರ ಹೊಡೆದು ಬೀಳ್ತಾ ಇದ್ದಾವೆ. ನೋಡಿರಿ, ಒಂದು ಕಾಲಕ್ಕೆ ಸೈಕಲ್ ಮೇಲೋ ಮತ್ತೆಲ್ಲೋ ಮನೆ ಊಟ ಮಾಡಿ RSSದವರು ಪಕ್ಷ ಬೆಳೆಸಿದ್ರು ಅದನ್ನು, ಅಥವಾ ನಮ್ಮ RSS ಬೆಳೆಸ್ಕೊಂಡ್ರು. ಆದರೆ ಇವತ್ತು ಯಾವ ರೀತಿ ಬದುಕು ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಹೀಗಾಗಿ ಇವತ್ತು ಗೀಕ್ ಆಗ್ತಾ ಇದ್ದಾರೆ, ಅದು ಅಷ್ಟು ಸತ್ಯದ. ಏನೂ ಇರಲಿ, ಗೆಹ್ಲೋಟ್ ಅವರ ಏನು ಹುಟ್ಟಾಕಿದಂಥ ಒಂದು ವಿಚಾರ ಹೌದು, ಕಾಂಗ್ರೆಸ್ ಮೃದು ಧೋರಣೆ ಆಗೋದಕ್ಕೆ ಕಾರಣ ಸ್ವತಃ ಇಂದಿರಾ ಗಾಂಧಿ, ಸ್ವತಃ ರಾಜೀವ್ ಗಾಂಧಿ ಇಟ್ಟ ತಪ್ಪುಗಳು. ಆನಂತರ ಬಂದು ಜನತಾ ದಳದವ್ರಿಗೆ ಇದು ವಿಚಾರ ಆಗಲಿಲ್ಲ. ಒಂದು ರೀತಿಯಿಂದ ಜಯಪ್ರಕಾಶ್ ನಾರಾಯಣರು RSS ಬೆಳೆಯೋದ್ರಲ್ಲೇ ಪ್ರಮುಖ ಪಾತ್ರ ವಹಿಸಿದರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ.